ಹೊಲಗಳಿಂದ ಏಕಾಏಕಿ ನೀರು ಬರುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಜಸಲ್ಮೇರ್ನ ಮೋಹನ್ಗಢ್ ಕಾಲುವೆ ಪ್ರದೇಶದಲ್ಲಿ ಶನಿವಾರ ಕೊಳವೆ ಬಾವಿ ಕೊರೆಯುವ ವೇಳೆ ಇದ್ದಕ್ಕಿದ್ದಂತೆ ನೀರು ಒಡೆದಿದೆ. ಕಾರಂಜಿಯಂತೆ ನೀರು ಹೊರಬರತೊಡಗಿತು. ಭಾನುವಾರ ರಾತ್ರಿ ಏಕಾಏಕಿ ನೀರು ನಿಂತಿದ್ದು ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟಿದ್ದಾರೆ. ತೋಟದ ಮಾಲೀಕ ವಿಕ್ರಮ್ ಸಿಂಗ್ ಅವರ ತಾಯಿ ಭಾನುವಾರ ರಾತ್ರಿ ಮನೆಯಲ್ಲಿ ಕುಲದೇವಿಯ ದರ್ಶನವನ್ನು ಪಡೆದರು. ಅವರನ್ನ ಪ್ರಾರ್ಥಿಸುವಾಗ ನಾನು ಮಕ್ಕಳಿಗೆ ಜನ್ಮ ನೀಡಿದ್ದೇನೆ ಎಂದು ಹೇಳಿದೆ. ನೀರನ್ನ ನಿಲ್ಲಿಸುವಂತೆ ಅವರು ಅದಾಸ್ ಮಾತೆಗೆ ಪ್ರಾರ್ಥಿಸಿದರು. ತಾಯಿಯನ್ನ ಪ್ರಾರ್ಥಿಸಿದ ತಕ್ಷಣ ನೀರು ನಿಂತಿತು ಎಂದು ತೋಟದ ಮಾಲೀಕರು ಹೇಳಿದರು. 50 ಟನ್ ತೂಕದ ಯಂತ್ರ ಭೂಮಿಯನ್ನ ಸಿಲುಕಿಕೊಂಡಿದೆ. ಮೋಹನ್ಗಢ್ ಉಪ ತಹಸೀಲ್ 27ನೇ ಬೀಡಿಯ ಜೋರಾ ಮೈನರ್ನ ಕೊಳವೆ ಬಾವಿಯನ್ನ ಅಗೆಯುವಾಗ ನೆಲದಿಂದ ನೀರು ಮತ್ತು ಅನಿಲ ಸೋರಿಕೆಯಾದ ಘಟನೆ ನಡೆದಿದೆ. ಭಾನುವಾರ ರಾತ್ರಿ 10 ಗಂಟೆಗೆ ಸುಮಾರಿಗೆ ನೀರು ತಾನಾಗಿ ಹೊರಬರುವುದನ್ನು ನಿಲ್ಲಿಸಿದೆ. ನೀರು ಹೊರಬಂದಿದ್ದರಿಂದ 50 ಟನ್ ತೂಕದ ಕೊಳವೆ ಬಾವಿ ತೋಡುವ ಯಂತ್ರ ಸಂಪೂರ್ಣ ನೆಲದಲ್ಲಿ ಹೂತು ಹೋಗಿದೆ. ಭೂಕುಸಿತ ಮತ್ತು ಸ್ಫೋಟದ ಸಾಧ್ಯತೆ. ಉಪತಹಶೀಲ್ದಾರ್ ಲಲಿತಾ ಚರಣ್ ಮಾತನಾಡಿ, ಈ ಸ್ಥಳದಲ್ಲಿ ಯಾವುದೇ ಸಮಯದಲ್ಲಿ ಮತ್ತೆ ಸೋರಿಕೆ ಆರಂಭವಾಗಬಹುದು. ಇದರಿಂದ ವಿಷಕಾರಿ ಅನಿಲ ಇತ್ಯಾದಿ ಹಾನಿಕಾರಕ ಅಂಶಗಳನ್ನು ಸೋರಿಕೆ ಹಾಕಬಹುದು. ಭೂಮಿಯ ಕುಸಿತ ಮತ್ತು ಸ್ಫೋಟದ ಸಾಧ್ಯತೆ ಇದೆ. ಈ ಪ್ರದೇಶದಲ್ಲಿ ಸೆಕ್ಷನ್ 163 ವಿಧಿಸಲಾಗಿದೆ. ಈ ಕೊಳವೆ ಬಾವಿಯ 500 ಮೀಟರ್ ಪ್ರದೇಶದಲ್ಲಿ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಜಮೀನಿನ ಸಾಗುವಳಿದಾರರನ್ನು ಕೂಡ ಬಿಡದಂತೆ ತಡೆ ಹಿಡಿದಿದ್ದಾರೆ. ತಜ್ಞರ ಅಭಿಪ್ರಾಯ ಬರುವವರೆಗೂ ಈ ಕೊಳವೆ ಬಾವಿಯಲ್ಲಿ ಸಿಲುಕಿರುವ ಪರಿಕರಗಳನ್ನು ಹೊರತೆಗೆಯುವ ಪ್ರಯತ್ನ ಮಾಡಬೇಡಿ ಎಂದಿದ್ದಾರೆ. ಜಮೀನಿನಿಂದ ಏಕಾಏಕಿ ನೀರು ಹರಿದು ಬರುತ್ತಿರುವುದನ್ನು ಕಂಡು ಗ್ರಾಮಸ್ಥರು ಭಯಭೀತಗೊಂಡಿದ್ದಾರೆ. ಕೊಳವೆ ಬಾವಿ ತಡೆಯಂತ್ರ ಸಂಪೂರ್ಣ ಭೂಮಿಯಲ್ಲಿ ಮುಳುಗಿ ಹೋಗಿದೆ. 2 ದಿನಗಳ ಕಾಲ ಒತ್ತಡದಲ್ಲಿ ನೀರು ಬರುತ್ತಲೇ ಇತ್ತು. ಅಕ್ಕಪಕ್ಕದ ಜನರು ಹತ್ತಿರ ಹೋಗದಂತೆ ತಡೆದರು. ಯಾವುದೇ ಸಮಯದಲ್ಲಿ ಸ್ಫೋಟ ಸಂಭವಿಸುವ ಸಾಧ್ಯತೆ ಇದೆ. ಭೂಮಿ ಕುಸಿಯುವ ಸಾಧ್ಯತೆ ಕೂಡ ಇದೆ. ಸ್ಥಳಕ್ಕೆ ಆಗಮಿಸಿದ ತಂಡ ಪರಿಶೀಲನೆ ನಡೆಸಿತು. ಘಟನಾ ಸ್ಥಳಕ್ಕೆ ONGC ತಂಡ ಆಗಮಿಸಿ ಪರಿಶೀಲನೆ ನಡೆಸಿತು. ಪೊಲೀಸರು ಹಾಗೂ ಆಡಳಿತ ಮಂಡಳಿ ನಿಗಾ ವಹಿಸಿದೆ. ಕ್ರೇನ್ ಎನರ್ಜಿ ಕಂಪನಿಯ ತಜ್ಞ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಪವನ್ ಕುಮಾರ್ ತಿಳಿಸಿದ್ದಾರೆ. ಶೀಘ್ರದಲ್ಲೇ ವರದಿ ನೀಡಲಾಗುವುದು. ಇದಾದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. ಭೂಮಿಯ ನೀರು ಹೊರಬರುವ ಪ್ರದೇಶದ ಮೇಲೆ ಆಡಳಿತ ಮತ್ತು ಪೊಲೀಸರು ನಿಗಾ ಇರಿಸಿ. ಅಂತರ್ಜಲ ವಿಜ್ಞಾನಿ ಡಾಕ್ಟರ್ ನಾರಾಯಣ್ ದಾಸ್ ಇನಖಿ ಅವರ ಪ್ರಕಾರ ಭೂಮಿಯಿಂದ ನೀರು ಅತ್ಯಂತ ವೇಗದಲ್ಲಿ ಹೊರಬರುತ್ತಿದೆ. ಗ್ಯಾಸ್ ಸೇರಿ ಹೊರಬಂದ ನೀರಿನಲ್ಲಿ ಜೇಡಿ ಮಣ್ಣು ಕೂಡ ಬಂದಿದೆ. ಈ ಮಣ್ಣು ಬೆಳೆಗೆ ಹಾನಿ ಉಂಟು ಮಾಡಬಹುದು.